ಅವುಗಳಲ್ಲಿ ದೇವಸ್ಥಾನಗಳು ಉಳಿಯಬೇಕು ಅನ್ನುವ ದೃಷ್ಟಿಯಿಂದ ಸರ್ಕಾರಗಳು ವಿವಿಧ ಯೋಜನೆಗಳಡಿ ಅನುದಾನ ಬಿಡುಗಡೆ ಮಾಡ್ತಿದೆ. ಆದ್ರೆ ನಮ್ಮ ಅಧಿಕಾರ ವರ್ಗ ಹಣ ರಿಲೀಸ್ ಮಾಡಿರುವಂತೆ ತೋರಿಸಿ ಹಣ ಗುಳುಂ ಮಾಡಿರುವ ಸತ್ಯಗಳು ಒಂದೊಂದಾಗಿಯೇ ಬಯಲಾಗ್ತಿವೆ. ದೇವರು ಅಂದ್ರೆ ಭಯ ಭಕ್ತಿಯಿಂದ ಪೂಜೆ ಮಾಡಿ ಕಾಣಿಕೆ ನೀಡ್ತೀವಿ. ಹರಕೆ ಕಟ್ಟಿಕೊಂಡರೆ ಸಾಲ ಸೂಲ ಮಾಡಿ ಆದ್ರೂ ದೇವರ ಕಾರ್ಯ ಮಾಡಿ ಮುಗಿಸ್ತೀವಿ. ಆದ್ರೆ ಇಲ್ಲಿ ದೇವರ ದುಡ್ಡನ್ನೇ ಹೊಡೆಯುವ ದೊಡ್ಡ ಮಟ್ಟದ ಹುನ್ನಾರ ನಡೀತಿದೆ. ಒಂದು ಕಡೆ ಅಯೋಧ್ಯೆಯಲ್ಲಿ ಬಲರಾಮನಿಗೆ ಭರ್ಜರಿ ಪಟ್ಟಾಭಿಷೇಕ ಆಗ್ತಿದ್ರೆ, ಇತ್ತ ಕರ್ನಾಟಕದಲ್ಲಿ ರಾಮಭಂಟ ಹನುಮನಿಗೆ ಸರಿಯಾದ ಸೂರಿಲ್ಲದೆ ಒದ್ದಾಡ್ತಿದೆ. ನಮ್ಮ ತನಿಖೆಯ ಸಂದರ್ಭದಲ್ಲಿ ನಾವು ಈ ಬಾರಿ ಅರಕೆರೆ ತಾಲೂಕಿನ ಮಲ್ಲಾಪುರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಯೂ ಅಷ್ಟೇ ಅರ್ಧಂಬರ್ಧ ಹಣ ರಿಲೀಸ್ ಮಾಡಿ ಸುಮ್ಮನಾಗಿದ್ದಾರೆ. ವರ್ಷಗಳೇ ಉರುಳಿದ್ರು ಎಷ್ಟು ಕಾಮಗಾರಿ ಮಾಡಲಾಗಿದ್ಯೋ ಅಷ್ಟಕ್ಕೆ ನಿಂತಿದೆ. ಕಂತಲ್ಲಿ ಕೊಟ್ಟಿದ್ದಾರೆ, ಅವರು 7.5 ಲಕ್ಷ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಜೀರ್ಣೋದ್ಧಾರಕ್ಕಾಗಿ ಆಲಗಂಬ ಆಗಿರ್ಬೋದು, ಸಿಸಿ ರೋಡ, ಐ ಮಾಸ್ಕು ಇವೆಲ್ಲಕ್ಕೂ ಮಾಡಿದ್ದೀವಿ ಸರ್. ಊರವರ ಸಮ್ಮುಖದಲ್ಲೇ ಮಾಡಿದ್ದೀವಿ ನಾವು. ಯಾವುದೇ ಇದರಲ್ಲಿ ಯಾವುದೋ ದುರುಪಯೋಗ ಇಲ್ಲ. ಯಾರೋ ಒಬ್ಬರು ಅಪವಾದನೆ ಮಾಡ್ತಾರಂದ್ರೆ ಇದು ಕೆಟ್ಟದ್ದು ಸಂದೇಶ ಹೋಗ್ತದ. ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹೇಳ್ತೀವಿ ನಾವು. ಬರೀ ಹನುಮನ ದೇವಸ್ಥಾನಗಳಲ್ಲಿ ಮಾತ್ರ ಈ ದೋಖ ನಡೆದಿಲ್ಲ. ರಾಯಚೂರು ಜಿಲ್ಲೆಯೇ ಅತಿ ಹೆಚ್ಚು ಭಕ್ತರು ನಂಬುವ ದೇವಸ್ಥಾನವೆಂದ್ರ ಅದು ದೇವದುರ್ಗ ತಾಲೂಕಿನ ಮಂಡರ್ಗಿ ಶಿವರಾಯ ದೇವಸ್ಥಾನ. ದೇವಸ್ಥಾನದ ಹೆಸರಿನಲ್ಲಿ ದೇವದುರ್ಗ ತಹಸೀಲ್ದಾರ್ ಮುಜರಾಯಿ ಇಲಾಖೆಯ ಸಾಮಾನ್ಯ ಯೋಜನೆ ಅಡಿಯಲ್ಲಿ 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಈ ದಾಖಲೆಗಳನ್ನಿಟ್ಕೊಂಡು ದೇವಸ್ಥಾನದಲ್ಲಿ ಯಾವ ಮಟ್ಟಕ್ಕೆ ಜೀರ್ಣೋದ್ಧಾರ ಆಗಿದೆ ಅಂತ ತನಿಖೆ ಮಾಡಲು ಮುಂದಾದ್ವಿ. ದೇವಸ್ಥಾನದಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಯಾವುದೇ ಕಾಮಗಾರಿಗಳು ನಡೆದೇ ಇಲ್ಲ. ಸರ್ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗ್ಯದ. ಅದು ಹಿಂದಿನ ಸಚಿವರಿದ್ದಾಗ, ಮಾಜಿ ಸಚಿವರಿದ್ದಾಗ ಆಗ್ಯದ ಅವ್ರ ಕೈಮಾಗ. ಅದು ಪೌಳಿ ನಿರ್ಮಾಣಕ್ಕಂತ ಆಗಿತ್ತು. ಸುಮಾರು 2 ಕೋಟಿ ರೂಪಾಯಿದ ಅದು ಕಾಮಗಾರಿ. ಅದರಲ್ಲಿ 50 ಲಕ್ಷ ರೂಪಾಯಿ ಮಾತ್ರ ಸ್ಯಾಂಕ್ಷನ್ ಆಗ್ಯದ. ಆ ಸ್ಯಾಂಕ್ಷನ್ ಆದಲ್ಲಿ ಕಾಂಟ್ರಾಕ್ಟ್ರಿಗೆ ಕೊಟ್ಟಿದ್ದರು. ಆ ಕೊಟ್ಟಲ್ಲಿ ಅವರಿಗೆ ಮಾತ್ರ 10 ಲಕ್ಷ ರೂಪಾಯಿ ಮಾತ್ರ ಕೊಟ್ಟರು ದುಡ್ಡು ಕಟ್ಟೋಕ್ಕೆ ಅಡ್ವಾನ್ಸ್ ಆಗಿ. ಅವರು ಪ್ರಗತಿಯಲ್ಲಿ ಕೆಲಸ ಮಾಡ್ತು ಅಂತಂದು ಮಾಡಲಿಲ್ಲ, ನಿಧಾನವಾಗಿ ಸಾಗಿತ್ತು. ಆದ್ರೆ ದುಡ್ಡು ಇಷ್ಟು ಇದಕ್ಕೆಲ್ಲ ತಹಸೀಲ್ದಾರ್ಗಳು ಕಾಮಗಾರಿ ಆದ್ಮೇಲೆ ಕೊಡಬೇಕಾಯ್ತು ದುಡ್ಡು. ಮಾನ್ಯ ತಹಸೀಲ್ದಾರ್ ಅವರು ತಮ್ಮ ನಿರ್ಲಕ್ಷ್ಯದಿಂದನೇ ಇದು ದುಡ್ಡು ಪೋಲಾಗಿದೆ ಅಂತ ನನ್ನ ಅನಿಸಿಕೆ. ಇದೇ ರೀತಿ ದೇವರಗುಡ್ಡ ಗ್ರಾಮದ ಶ್ರೀ ಅಮಾತೇಶ್ವರ ಮಠಕ್ಕೆ ಮುಜರಾಯಿ ಇಲಾಖೆ ಜೀರ್ಣೋದ್ಧಾರಕ್ಕಾಗಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಆದರೆ ಈ ಮಠಕ್ಕೆ ತಲುಪಿದ್ದು ಮಾತ್ರ ಕೇವಲ 25 ಲಕ್ಷ ರೂಪಾಯಿ ಮಾತ್ರವಂತೆ. 25 ಲಕ್ಷ ಅನುದಾನ ಮಂಜೂರಿ ಆಗಿದೆ ಸರ್. 50 ಅದರಲ್ಲಿ 25 ಬಂದಿದೆ. ಇನ್ನು 25 ಏನಪ್ಪ ಅಂದರೆ ಬರಬೇಕು. ನಾವು ಅದನ್ನು ಕೇಳಿದಾಗ ಆಯ್ತು ನೋಡೋಣ ಮುಂದಿಂದ ಇದು ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ದಾರೆ ಸರ್. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ 39 ದೇವಸ್ಥಾನಗಳ ಹೆಸರಿನಲ್ಲಿ 2 ಕೋಟಿ ರೂಪಾಯಿಗೂ ಅಧಿಕ ಹಣ ರಿಲೀಸ್ ಆಗಿದೆ. ಆದರೆ ಕಾಮಗಾರಿ ಅರ್ಧದಷ್ಟು ಆಗಿಲ್ಲ. ದೇವರ ಹೆಸರಿನಲ್ಲಿಯೂ ದುಡ್ಡು ಹೊಡೆಯುವ ಖಯಾಲಿ ಅಧಿಕಾರಿಗಳಿಗಿರುವುದು ತುಂಬಾ ಸ್ಪಷ್ಟವಾಗಿದೆ. ಉನ್ನತ ಮಟ್ಟದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಇದೇ ರೀತಿ ಇಡೀ ರಾಜ್ಯದ ತುಂಬ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಲಕ್ಷ್ಯ ಶುರು ಮಾಡಿದೆ. ನೀವು ಕೂಡ ನಿಮ್ಮ ಗ್ರಾಮದ ದೇವಸ್ಥಾನಕ್ಕೆ ಹಣ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.